ಅಲ್ಲಿ ಹೇಳ್ತಾ ಹೋಗ್ತಾ ಇದ್ದೀವಿ. ಅದರಲ್ಲಿ ಇದೊಂದು ವಿಭಿನ್ನವಾದಂಥ ಪ್ರಯತ್ನ. ಸೊ ಕೌಸಲ್ಯ ಅಂತ ಹೇಳ್ಬಿಟ್ಟು ಒಂದು ಛಲವಂತೆ ಹೆಣ್ಮಗಳು ಸೊ ತನ್ನ ಮನೆಗೋಸ್ಕರ ಒಂದು ಮನೆ ನಿರ್ಮಾಣ ಮಾಡ್ತಾ ಇದ್ದಾಳೆ. ಒಂದು ಹೆಣ್ಣು ಏನೆಲ್ಲ ಮಾಡ್ತಾಳೆ ಅನ್ನೋದಕ್ಕೆ ಇದೊಂದು ಮೋಟಿವೇಶನ್ ಆಗಬೇಕು, 4 ಜನ ತಲುಪಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಸಣ್ಣದೊಂದು ವಿಡಿಯೋ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಕೌಸಲ್ಯ ಅವ್ರ ಹತ್ರ ವಿಚಾರಿಸೋಣ, ಬನ್ನಿ ಮಾತಾಡಿ. ಕೌಸಲ್ಯ ಅವರು ಇದ್ರ ಬಗ್ಗೆ ತುಂಬ ಹಳ್ಳ ಇತ್ತು. 3 ಅಡಿ 4 ಅಡಿ ಮಳೆ ಬಂದರೆ ಒಳಗಡೆ ಇರ್ತಿರ್ಲಿಲ್ಲ, ಫುಲ್ಲು ನೀರು ತುಂಬ್ಕೊಬಿಡ್ತಿತ್ತು. ಅದಕ್ಕೆ ನಮ್ಮ ಸಿಸ್ಟರ್ ತುಂಬಾ ಕಷ್ಟಪಟ್ಟಿದ್ದೀವಿ. ಲೈಕ್ ಮೋರಿ ನೀರು ಇರ್ತಿರ್ಬೇಕು, ಮಳೆ ಬರೋವರೆಗೂ ಈಚೆನೇ ಇದ್ದೀವಿ. ಸೊ ಅದರಿಂದ ನೋಡಿ ಆ್ಯಂಡ್ ನಾವು ಯಾವಾಗಲೂ ಹಿಂಗೆ ಇರೋಕ್ಕಾಗಲ್ಲ. ಆ್ಯಂಡ್ ಮನೆ ಕಟ್ಟಬೇಕು, ಅಪ್ಪ ಅಮ್ಮ ಚೆನ್ನಾಗಿ ಮಾಡ್ಕೋಬೇಕು, ಅದೇ ಒಂದು ಮೈಂಡ್ ಇರುತ್ತೆ ಅಷ್ಟೇ. ಇನ್ನೇನು ಬೇರೆ ಗುರಿ ಇಲ್ಲ. ಮನೆಯವರು ಚೆನ್ನಾಗಿ ಮಾಡ್ಕೋಬೇಕು. ಎಷ್ಟೇ ಕೊಟ್ಟರು ತಾಯಿ ಅಪ್ಪ ಅಮ್ಮನಿಗೆ ಇದು ಅಂತ ಅಟ್ಲೀಸ್ಟ್ ಇಷ್ಟು ವರ್ಷ ಕಷ್ಟಪಟ್ಟಿದ್ರು ನಾನು ಮನೆ ಕಟ್ಟಿಸ್ಕೊಡ್ಬೇಕು. ಆ್ಯಂಡ್ ನೀರು ತುಂಬ ಬಂದಿದ್ದು ಎಷ್ಟು ಎಲೆಕ್ಷನ್ ಟೈಮಲ್ಲಿ ಬಂದು ಎಷ್ಟೊಂದು ಸಲಕ್ಕೆಲ್ಲ ಹೇಳಿದ್ದೀನಿ ನೀರು ತುಂಬಿಕೊಳ್ತೆ. ಆ್ಯಂಡ್ ನಿಮಗೂ ಅನ್ಸತಿ ಸರ್, ನೀವು ಎಷ್ಟೊಂದು ಸತಿ ಹೆಲ್ಪ್ ಮಾಡಿದ್ದೀರಾ ಆ ಟೈಮ್ಗೆ. ಮೋರಿಯೆಲ್ಲ ತುಂಬ್ಕೊಂಡಾಗ ಹೆವಿ ತುಂಬ್ಕೊಬಿಡ್ತಿತ್ತು, ಒಂದು ಸ್ವಲ್ಪ ಬಂದ್ರೂ ನೀರು ತುಂಬ್ಕೊಬಿಡ್ತಿತ್ತು. ಯಾಕಂದರೆ 3-4 ಅಡಿ ಡೌನ್ ಇತ್ತು. ಆ್ಯಂಡ್ ಮಳೆ ಬಂದು ಕಂಟಿನ್ಯೂಸ್ ನೀರು ಎತ್ತು ಉಳಿದಿಲ್ಲ ಅಂದರೆ ಮನೆ ಒಳಗಡೆ ಅದು ಚೆನ್ನಾಗಿರೋ ನೀರಲ್ಲ, ಮೋರಿ ನೀರು ಸಿಗಲ್ಲ. ಸೊ ನಾವು ಒಂದು ಸ್ವಲ್ಪ ಹೆಣ್ಮಕ್ಳು ಇರೋದಲ್ವ, ನಾವು ಏನಾದರೂ ಒಂದು ಸಾಧನೆ ಅನ್ನೋದಕ್ಕಿಂತ ಅದು ದೊಡ್ಡ ವರ್ಡು, ಅಟ್ಲೀಸ್ಟ್ ಏನಾದರೂ ಒಂದು ಮಾಡಬೇಕು ಅನ್ನೋದು ತಲೆಯಲ್ಲಿತ್ತು. ಸೊ ಕೈ ಹಾಕ್ಬಿಟ್ಟಿದ್ದೀರಿ ಸರ್, ರಾಯರ್ ನಂಬಿದ್ದೀನಿ, ಮುಂದೆ ಅವರೇ ತೋರಿಸ್ಬೇಕು ಸರ್. ಆ್ಯಂಡ್ ನಿಮ್ಮಂಥವರು ಕೂಡ ಹೆಲ್ಪ್ ಮಾಡ್ತಿದ್ದಾರೆ, ತುಂಬ ಥ್ಯಾಂಕ್ಸ್. ಎಲ್ಲ ಪ್ರೋತ್ಸಾಹ ಅಷ್ಟೇ. ಯಾಕಂದರೆ ಹೆಣ್ಮಕ್ಳು ಇವತ್ತಿನ ಇದರಲ್ಲಿ ಸೊ ತಾವೇ ದುಡಿದು ತಾವು ಬಚ್ಚೋದು ಕಷ್ಟ. ಅದರಲ್ಲಿ ಬೆಂಗಳೂರಲ್ಲಿ ಒಂದು ಮನೆ ಕಟ್ಟೋದಿದೆಯಲ್ಲ, ಅದು ಮನೆ ಕಟ್ಟಿ ಇದೆಲ್ಲ ಭಾಳ ಕಷ್ಟ ಇದೆ. ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ ಅವ್ರಿಗೆಲ್ಲ ಸಕ್ಸಸ್ ಸಿಗುತ್ತೆ. ಇನ್ನು ಹಾರ್ಡ್ ವರ್ಕ್ ಮಾಡ್ತಾ ಇರೋದಕ್ಕೆ ಇವತ್ತು ನಿಂತಿದೆ ಮನೆ. ಇದಕ್ಕೆ ಇದೇ ಎಕ್ಸಾಂಪಲ್. ಸೊ ನಮ್ಮ ಕಡೆಯಿಂದ ನಿಮ್ಗೆ ಸಣ್ಣದೊಂದು ಪ್ರೋತ್ಸಾಹ ಅಷ್ಟೇ, ಪ್ರೋತ್ಸಾಹಕ್ಕೋಸ್ಕರ ಕೊಡ್ತಾಯಿದ್ದೀನಿ. ದಯವಿಟ್ಟು ಇಲ್ಲಿ ನಂಗೆ ಗೊತ್ತಮ್ಮ, ನಿಮ್ಗೆ ಸಹಾಯದ ಅವಶ್ಯಕತೆ ಇಲ್ಲ, ಯಾಕಂದರೆ ನೀನೇ ಮಾಡ್ಕೊಂತೆ. ಬಟ್ ನಮ್ಮ ಇದರಿಂದ ಒಂದು ಸಣ್ಣದು ಸ್ಮಾಲ್ ಸಹಾಯ, ಪ್ರೋತ್ಸಾಹ ಇದೆ, ನಾಟ್ ಸಹಾಯ ಅಲ್ಲ, ಹೆಲ್ಪ್ ಅಲ್ಲ. ಯಾಕಂದರೆ ನಿಮ್ಮನ್ನು ನೋಡಿ 4 ಜನ ಇನ್ನೂ ಬೇರೆ ಥರ ತಿಳ್ಕೊಬೇಕು. ಆಯ್ತಮ್ಮ, ತಗೊಳ್ಳಮ್ಮ. ಆಯಿತು, ನಿಮ್ಗೇನು ಬೇರೆ ರೀತಿಯಲ್ಲಿ ಏನಿಲ್ಲ, ಸಹಾಯ ಮಾಡ್ತಾರೆ. ಸೊ ನಿಮಗೆ 4 ಜನಕ್ಕೆ ಅಟ್ಲೀಸ್ಟ್ ಒಂದು ಸಣ್ಣ ಸಹಾಯ ಅಷ್ಟೇ, ಪ್ರೋತ್ಸಾಹ ಅಂತ ಸಹಾಯ ಅಂದ್ಕೊಂಡ ಪ್ರೋತ್ಸಾಹಕ್ಕೋಸ್ಕರ ಕೊಡ್ತಾರೆ. ಸರಿನಾ? ಒಳ್ಳೆಯದಾಗಲಿ. ನಿಮ್ಮನ್ನು ನೋಡಿ 4 ಜನ ಇದೇ ಥರ ಕರೆಕ್ಟ್ ಟೈಮಲ್ಲಿ ಸಾಕು. ಖುಷಿನಾ?